ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ರಾಮನಾಥ್ ಅಂತ. ನಾನು ನಮ್ಮ ದೇಶದ ಅತ್ಯಂತ ಹೆಮ್ಮೆಯ ರೆಪರ್ಟರಿ ಕಂಪನಿಯಾದ ಮೈಸೂರು ರಂಗಾಯಣದಲ್ಲಿ ನಟನಾಗಿ, ನಾಟಕಕಾರನಾಗಿ, ನಾಟಕ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ. ಜೊತೆಗೆ ರಂಗಾಯಣದ ಅಂಗಸಂಸ್ಥೆಯಾದ ಭಾರತೀಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲನಾಗಿಯೂ ಕೆಲಸ ಮಾಡಿದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನನ್ನ ರಂಗಭೂಮಿಯ ಅನುಭವದ ಹಿನ್ನೆಲೆಯಲ್ಲಿ ರಂಗಭೂಮಿಯ ಬಗ್ಗೆ ನಿಮ್ಮೊಂದಿಗೆ ನನ್ನ ಒಂದಿಷ್ಟು ಅನುಭವಗಳನ್ನು, ನಾನು ಪಡೆದ ಅರಿವುಗಳನ್ನು ಹಂಚಿಕೊಳ್ತಾ ಮಾತನ್ನು ಪ್ರಾರಂಭಿಸ್ತೇನೆ. ಬಹುಶಃ ಸ್ನೇಹಿತರೆ, ನಿಮಗೆಲ್ಲರಿಗೂ ಭಕ್ತ ಪ್ರಹ್ಲಾದನ ಕತೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಆ ಕತೆ ಏನು ಹೇಳುತ್ತೆ ಅಂತಂದರೆ, ಭಗವಂತ ಅಂದರೆ ದೇವರು ಸರ್ವಾಂತರ್ಯಾಮಿ, ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ. ಆದ್ದರಿಂದ ನೀನು ಕಾಣುವ ಪ್ರತಿಯೊಂದು ಜಲಚರ ಜೀವರಾಶಿಯಲ್ಲೂ ಭಗವಂತನನ್ನು ಕಾಣು, ಪ್ರತಿಯೊಂದನ್ನು ದೇವರು ಅಂತ ಭಾವಿಸು. ಆಗ ನಿನ್ನ ಬಾಳು ಸಹನೀಯವಾಗಿರುತ್ತೆ, ಸಂತೋಷ ನೆಮ್ಮದಿಯಿಂದ ಕೂಡಿರುತ್ತೆ. ಇಡೀ ನಿನ್ನ ಬದುಕು ಹರಿಯುವ ಕಾವೇರಿ ನದಿಯ ನೀರಿನ ಹಾಗೆ ಶಾಂತವಾಗಿ ಇರುತ್ತೆ. ಈ ಪುರಾಣದ ಕತೆ ಎಷ್ಟು ಪ್ರಾಚೀನವಾದದ್ದಲ್ವ. ನಾವು ಎಲ್ಲ ಹುಟ್ಟಿದಾಗಿಂದ ಬಹುಶಃ ಈ ಕಥೆಯನ್ನು ಕೇಳ್ತಾನೇ ಇದ್ದೀವಿ. ಆದರೆ ನಾವು ಮಾತ್ರ ದೇವರು ನುಡಿಕೊಂಡು ಕಂಡು ದೇವಸ್ಥಾನ, ಅವರು ಹೇಳಿದ ಜಾಗಕ್ಕೆಲ್ಲ ಹುಟ್ಟಿದಾಗಿಂದ ಕೊನೆ ಉಸಿರಿರೋವರೆಗೂ ಸುತ್ತಾನೇ ಇರ್ತೀವಿ. ಹೋದ ಕಡೆಯಲ್ಲೆಲ್ಲ ಅವನಿಗೆ ಆ ಕಷ್ಟ ಪರಿಹಾರ ಮಾಡಪ್ಪ ದೇವರೇ, ಈ ಕಷ್ಟ ಪರಿಹಾರ ಮಾಡು ಅಂತ ಕಾಣದ ದೇವರಿಗೆ ಪ್ರಾರ್ಥನೆ, ಆಚರಣೆಯ ಮೂಲಕ ಅಹವಾಲು ಸಲ್ಲಿಸ್ತಾನೇ ಇರ್ತೀವಿ. ದೇವ್ರಿಗೂ ನಮ್ಮ ಅಹವಾಲು ಕೇಳಿ ಸಾಕಾಗೋಗಿರ್ಬೇಕಲ್ವ? ಖಂಡಿತ ಸಾಕಾಗೋಗಿರುತ್ತೆ. ಅದಕ್ಕೆ ಅವನಿಗೊಂದು ಸಲ ಅನ್ನಿಸ್ತಂತೆ, ಈ ಸರ್ವಾಂತರ್ಯಾಮಿಯಾಗಿರೋದು ಬಹಳ ದೊಡ್ಡ ಪ್ರಾಬ್ಲಮ್ಮು. ಹಗಲು ರಾತ್ರಿ ಅನ್ನೋದೇ ದುಡಿದ್ರೂ ಇವರು ಅಹವಾಲು ಕೇಳೋದಕ್ಕೆ ಸಮಯನೇ ಸಾಲಲ್ಲ. ತಾನೇನು ದೇವರೇನು ಅಂತ ಅರ್ಥನೇ ಮಾಡಿಕೊಳ್ಳಲಾಗದ ಈ ಜನರ ಮುಂದೆ ಹೇಗೆ ನನಗೂ ಸಾಕಾಗಿ ಹೋಗಿದೆ. ಈ ಸರ್ವಾಂತರ್ಯಾಮಿ ಪಟ್ಟ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಔತ್ಕೊಂಡು ಬಿಡಬೇಕು ಅಂತ ಆ ದೇವ್ರಿಗೆ ಅನ್ನಿಸ್ತದೆ. ಆದರೆ ಎಲ್ಲೋಗಿ ಔತ್ಕೊಳ್ಳೋದು? ಎಲ್ಲೇ ಹೋಗಿ ಔತ್ಕೊಂಡ್ರು ಈ ಮನುಷ್ಯ ಅನ್ನೋ ಪ್ರಾಣಿ ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿದು ಬಿಡ್ತಾನೆ. ಚಂದ್ರಲೋಕ ಮಂಗಳ ಗ್ರಹವನ್ನೇ ಜಾಲಾಡ್ತಿರೋ ಈ ಮನುಷ್ಯ ಇನ್ನು ಭೂಮಿ ಮೇಲೆ ನಾನು ಎಲ್ಲಿದ್ದರೂ ಹುಡುಗದೆ ಇರ್ತಾನೆಯೇ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಂತೆ. ಅಷ್ಟೊತ್ತಿಗೆ ಯಥಾ ಪ್ರಕಾರ ಯಾರು ಬಂದರು ಹೇಳಿ? ಮಾಮೂಲು ನಾರದ ಮಹರ್ಷಿ ಬಂದಂತೆ. ತಲೆ ಮೇಲೆ ಕೈ ಹೊತ್ತು ಕೂತಿರೋ ದೇವರನ್ನು ನೋಡಿ, ಯಾವ ದೇವರೇ ಏನಾಯಿತು ಅನ್ನಂತೆ. ದೇವರು ತನ್ನ ತಲೆ ಮೇಲಿನ ಕೈಯನ್ನೂ ಸಹ ತೆಗೆದೇನೆ ತನ್ನ ಪ್ರಾಬ್ಲಮ್ ಹೇಳ್ಕೊಂಡಂತೆ. ದೇವ್ರ ಪಾಡನ್ನು ಕೇಳಿ ನಾರದನಿಗೂ ದೇವ್ರ ಬಗ್ಗೆ ಅಯ್ಯೋ ಅನ್ನಿಸ್ಬಿಡ್ತಂತೆ. ಆದರೆ ಅವನಿಗೂ ತಕ್ಷಣಕ್ಕೆ ದೇವರ ಸಮಸ್ಯೆಗೆ ಪರಿಹಾರ ಹೊಳಿಲಿಲ್ವಂತೆ. ತುಂಬ ಹೊತ್ತು ಯೋಚನೆ ಮಾಡಿ ಕೊನೆಗೊಂದು ಉಪಾಯ ಹೇಳ್ದ. ನೋಡಪ್ಪ ದೇವರೇ, ಈ ಮನುಷ್ಯ ಪ್ರಾಣಿ ಅನ್ನೋನಿಗೆ ಹುಡುಕಾಟದ ಸ್ವಭಾವ ಜಾಸ್ತಿ. ತನಗೆ ಬೇಕಾದ್ದೆಲ್ಲವೂ ತನ್ನ ಸುತ್ತಲ ಭೌತಿಕ ಪ್ರಪಂಚದಲ್ಲಿದೆ. ಅದನ್ನು ಹುಡುಕಿ ಗುದ್ದಾಡಿ ಬುಡ್ದಾಡಾದರೂ ತಗೋಬೇಕು ಅನ್ನೋ ಹಠ ಜಾಸ್ತಿ. ಆದರೆ ಅವನು ಯಾವತ್ತೂ ತನ್ನ ಒಳಗೆ ಏನಿದೆ ಅಂತ ನೋಡಿಕೊಂಡೇ ಇಲ್ಲ. ನೋಡಿಕೊಳ್ಳೋ ವ್ಯವಧಾನವೂ ಅವನಿಗಿಲ್ಲ. ಹೀಗಾಗಿ ನಿನಗೊಂದು ಉಪಾಯ ಹೇಳ್ತೀನಿ. ನೀನು ಆ ಮನುಷ್ಯ ಪ್ರಾಣಿಯೊಳಗೆ ಹೋಗಿ ಔತ್ಕೊಂಡ್ಬಿಡು. ಯಾವುದೇ ತೊಂದರೆ ತಾಪತ್ರಯ ಇಲ್ಲದೆ ಅಲ್ಲಿ ನೆಮ್ಮದಿಯಾಗಿರಬಹುದು ಅಂದಂತ. ಅರೆ, ದೇವ್ರಿಗೂ ಇದು ಬಹಳ ಒಳ್ಳೆಯ ಐನಾತಿಯ ಐಡಿಯಾ ಅಂತ ಅನ್ನಿಸ್ತು. ದೇವರು ನಿನ್ನೊಳಗೆ ಇದ್ದಾನೆ ಅಂತ ಯಾರು ತಿಳಿದವ್ರು ಹೇಳಿದ್ರು ಅದನ್ನು ನೋಡ್ಕೊಳ್ಳೋದಕ್ಕೆ ಅವನು ಪುರ್ಸೊತ್ತಾದರೂ ಎಲ್ಲಿದೆ? ದಿನಗಳಾದರೂ ಒಂದಲ್ಲ ಒಂದು ಕೆಲಸ. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅಂತ ನಂಬಿರೋ ಅವನಿಗೆ ಕಣ್ಣು ಮುಚ್ಚಿ ಧ್ಯಾನಿಸಿದ್ರೆ ಮಾತ್ರ ಕಾಣೋ ನಾನು, ದಿನ ಬೆಳಗಾದರೆ ಕೆಲಸ ಅಂತ ಕುಣಿದಾಡ್ತಿರೋ ಕಣ್ಣೇ ಮುಚ್ಚದೇ ಇರೋ ಮನುಷ್ಯನಿಗೆ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಾರದ ಕೊಟ್ಟ ಉಪಾಯ ನಿಜಕ್ಕೂ ಬಹಳ ಒಳ್ಳೆಯ ಉಪಾಯ ಅಂತ ದೇವ್ರಿಗೂ ಅನ್ನಿಸ್ತು. ಸರಿ, ನಾರದನಿಗೊಂದು ಥ್ಯಾಂಕ್ಸ್ ಹೇಳಿ ದೇವರು ಮನುಷ್ಯನ ಒಳಗೆ ಗುಟ್ಟಾಗಿ ಹೋಗಿ ಔತ್ಕೊಂಡ್ಬಿಟ್ಟ. ಆವತ್ತಿನಿಂದ ಮನುಷ್ಯ ದೇವರಿರೋ ಜಾಗ ಒಂದು ಬಿಟ್ಟು ಎಲ್ಲ ಕಡೆ ಅವನು ಹುಡುಕ್ತಾ ಇದ್ದಾನೆ. ಸ್ನೇಹಿತರೆ, ನಾನು ಈ ಕತೆ ಯಾಕೆ ಹೇಳಿದೆ ಅಂದರೆ, ದೇವರು ಅಂದರೆ ಅದು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮಗಿರುವ ಸಾಧ್ಯತೆಗಳು. ಪ್ರತಿಯೊಬ್ಬನೊಳಗೂ ದೇವರಿದ್ದಾನೆ ಅಂದರೆ ಅರ್ಥ
ಪ್ರತಿಯೊಬ್ಬನಿಗೂ ಶಕ್ತಿ ಸಾಮರ್ಥ್ಯ ಇದೆ ಅಂತ. ನಮ್ಮ ಯಾವುದೇ ಸಮಸ್ಯೆ ಸಂಕಷ್ಟಗಳಿಗೆ ಪರಿಹಾರ ನಮ್ಮೊಳಗಡೆನೇ ಇದೆ. ಅದನ್ನು ಕಂಡುಕೊಳ್ಳೋ ಕೆಲಸ ಅಷ್ಟೇ ನಾವು ಮಾಡಬೇಕಾಗಿರೋದು ಅನ್ನೋದಕ್ಕೋಸ್ಕರ ಈ ಕಥೆ ಇರಲಿ. ನಾನು ನಿಮ್ಗಾಗಲೇ ಹೇಳಿದಾಗೆ ನಾನು ರಂಗಭೂಮಿಲಿ ಅಂದರೆ ನಾಟಕ ರಂಗದಲ್ಲಿ ಕೆಲಸ ಮಾಡೋನು ಅಂತ. ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಮೈಸೂರಿನ ರಂಗಾಯಣ ಗೊತ್ತಿರ್ಬೋದು, ಅಲ್ಲಿ ಬಂದು ನಾಟಕನೂ ನೀವು ನೋಡಿರ್ಬೋದು, ಅಥವಾ ಹವ್ಯಾಸಿ ರಂಗಭೂಮಿಯಲ್ಲಿ ನಿಮ್ಮಲ್ಲಿ ಕೆಲವರಾದರೆ ನಾಟಕಗಳನ್ನು ಮಾಡಿರಲೂಬಹುದು. ಈ ರಂಗಾಯಣ ಅನ್ನೋ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ನಮ್ಮ ದೇಶದ ಬಹುದೊಡ್ಡ ರಂಗತಜ್ಞರಾದ ಬಿ ವಿ ಕಾರಂತ್. ನೀವು ಅವರ ಹೆಸರನ್ನು ಸಹ ಕೇಳಿರ್ಬೋದು. ಸ್ನೇಹಿತರೆ, ಪ್ರಪಂಚದ ನಾಗರಿಕತೆಯೊಂದಿಗೆ ಹುಟ್ಟಿರುವ ಅತ್ಯಂತ ಪ್ರಾಚೀನವಾದ ಈ ನಾಟಕ ಅನ್ನೋ ಕಲೆ ಒಂದು ಅತ್ಯಂತ ವಿಶಿಷ್ಟವಾದ ಕಲೆ. ಒಂದು ಗೊತ್ತಾದ ಸ್ಥಳದಲ್ಲಿ, ಗೊತ್ತುಪಡಿಸಿದ ಸಮಯದಲ್ಲಿ, ಒಂದು ನಿಗದಿತ ಅವಧಿಯಲ್ಲಿ ಹುಟ್ಟಿ ಪ್ರೇಕ್ಷಕರಿಗೆಲ್ಲ ಬ್ರಹ್ಮಾಂಡವನ್ನೇ ದರ್ಶನ ಮಾಡಿಸಿ ಕರಗಿ ಹೋಗುವಂಥ ಕಲೆ. ತಾನು ಸಾಕಾರಗೊಂಡಿದ್ದೇ ಅನ್ನೋ ಯಾವ ಸುಳಿವನ್ನು ಸಹ ನೀಡದೆ ಮರೆಯಾಗಿ ಹೋಗೋ ಕಲೆ. ಅದು ಉಳಿಯೋದು ಆ ಕಥೆಯನ್ನು ಅಭಿನಯಿಸಿದ ನಟರು, ನೋಡಿದ ಪ್ರೇಕ್ಷಕರ ಮನಸ್ಸಿನಲ್ಲಿ ಮಾತ್ರ. ಮನುಷ್ಯ ಬದುಕಿನಲ್ಲಿ ಸಾಮಾನ್ಯವಾಗಿ ಅನುಭವಿಸೋ ಸಂತೋಷ, ನೆಮ್ಮದಿ, ದುಃಖ, ಸಂಕಟದ ಹಾಗೆ ರಂಗಭೂಮಿನೂ ಅಶಾಶ್ವತವಾದದ್ದು. ಹೇಗೆ ನಾವು ಬದುಕಿನಲ್ಲಿ ಅನುಭವಿಸಿದ ಸಂತೋಷ, ನೆಮ್ಮದಿ, ದುಃಖ, ಸಂಕಟವನ್ನು ಆಗಾಗ ನೆನಪು ಮಾಡ್ಕೊಳ್ತಿರ್ತೀವೋ ಹಾಗೆ ನಾವು ನೋಡಿದ ನಾಟಕವನ್ನು ಸಹ ನೆನಪಿಸ್ಕೊಳ್ತಿರ್ತೀವಿ ಅಷ್ಟೆ. ಮತ್ತೆ ಅದೇ ನಾಟಕವನ್ನು ನೋಡಬೇಕು ಅಂತಂದರೆ ಸಾಧ್ಯವಾಗಲ್ಲ. ಬದುಕಿನಲ್ಲಿ ಮನುಷ್ಯನ ಯಾವುದೇ ಸ್ಥಿತಿ ಶಾಶ್ವತವಾದದ್ದಲ್ಲ ಅನ್ನೋದಕ್ಕಷ್ಟೇ ಈ ಮಾತನ್ನು ಹೇಳಿದೆ. ಸ್ನೇಹಿತರೆ, ನೀವು ರಂಗಾಯಣಕ್ಕೆ ಹೋದರೆ ಅಲ್ಲಿ ಭೂಮಿಗೀತ ಅಂತ ಒಂದು ರಂಗಮಂದಿರ ಇದೆ. ಅದರ ಮುಂಭಾಗದಲ್ಲಿ ಜಗವೇ ನಾಟಕ ರಂಗ, ರಂಗಮಂಚವಿದು ಅದರ ಪ್ರತಿಬಿಂಬ ಅಂತ ಬರೆದಿರೋ ಒಂದು ಫಲಕ ಇದೆ. ಅಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಆ ಮಾತು. ನಾಟಕದಲ್ಲಿ ನಾವು ಏನು ಮಾಡ್ತೀವೋ ಅದೆಲ್ಲ ಜೀವನದಲ್ಲಿ ಇರೋದೇ. ನಮ್ಮ ಸುತ್ತಲ ಸಮಾಜದಲ್ಲಿ ನಾವು ಏನು ನೋಡ್ತೀವೋ ಅದೇನೆ. ಅಂದಮೇಲೆ ನಾಟಕದಲ್ಲಿ ಅಭಿನಯಿಸೋ ನಟರ, ನಾಟಕ ನಿರ್ದೇಶಿಸೋ ನಿರ್ದೇಶಕನ ಕೆಲಸವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಎಷ್ಟು ಸೂಕ್ಷ್ಮವಾಗಿ ತಮ್ಮ ಸುತ್ತಲಿನ ಸಮಾಜವನ್ನು ಗಮನಿಸಬೇಕು, ಅದನ್ನು ಅನುಕರಿಸಬೇಕು, ತಾವು ಕಂಡ ಕೇಳಿದ ವಿಷಯವನ್ನು ಕಲೆಯಾಗಿ ಸೃಷ್ಟಿಸಿ ಜನರ ಮುಂದೆ ಪ್ರದರ್ಶಿಸಬೇಕು. ಜೊತೆಗೆ ತಾವು ಆಯ್ದುಕೊಂಡ ವಸ್ತು ವಿಷಯದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನವನ್ನು ಮಾಡಬೇಕು. ಆ ಮೂಲಕ ಪ್ರೇಕ್ಷಕರಿಗೆ ಬದುಕಿನ ಸತ್ಯದ ದರ್ಶನ ಮಾಡಬೇಕು. ಬಹುಶಃ ಎಲ್ಲ ಕಲೆಯ ಉದ್ದೇಶವೂ ಕೊನೆಗೆ ಅದೇ ಅಲ್ವೇ. ಈ ನಾಟಕ ಅನ್ನೋ ಕಲೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಬಹಳ ವಿಶಿಷ್ಟವಾದದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಟಕ ಒಂದು ಸಂಯುಕ್ತ ಕಲೆ, ಅಂದರೆ ಕಂಪೋಸಿಟ್ ಆರ್ಟ್. ಎಲ್ಲ ಕಲೆಗಳನ್ನು ಒಳಗೊಂಡಿರುವಂಥ ಒಂದು ಕಲೆ. ಒಂದು ಒಳ್ಳೆಯ ನಾಟಕ ಮಾಡಲಿಕ್ಕೆ ಸಂಗೀತ, ನೃತ್ಯ, ಅಭಿನಯ, ಚಿತ್ರಕಲೆ ಎಲ್ಲದರ ತಿಳುವಳಿಕೆಯೂ ಇರಬೇಕು. ರಂಗಭೂಮಿ ನಾಟಕ ಅನ್ನುವುದೇ ನಿರಂತರವಾಗಿ ಕಲಿಯುವಿಕೆಯನ್ನು ಒತ್ತಾಯಿಸುವಂಥ ಒಂದು ಕಲಾ ಪ್ರಕಾರ. ಹೊಸದನ್ನು ಕೇಳುವ, ನೋಡುವ, ಕಲ್ಪಿಸುವ, ನಂತರ ಅದನ್ನು ಒಂದು ಕಲೆಯಾಗಿ ಸೃಷ್ಟಿಸುವ ಒಂದು ಕಾಯಕ. ಈ ನಾಟಕ ರಂಗದಲ್ಲಿ ತೊಡಗಿಕೊಂಡಿರೋರನ್ನು ರಂಗಭೂಮಿ ಪ್ರತಿದಿನ ಹೊಸ ಮನುಷ್ಯನನ್ನಾಗಿ ಮಾಡುತ್ತೆ. ಅವನ ಅರಿವಿನ ಪರಿಧಿಯನ್ನು ವಿಸ್ತರಿಸುತ್ತೆ. ಅಂದರೆ ಅವನ ತಿಳುವಳಿಕೆಯ ಮಿತಿಯನ್ನು ವಿಸ್ತರಿಸ್ತಾ ಹೋಗ್ತದೆ. ಸ್ನೇಹಿತರೆ, ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ಒಂದು ವಿಷಯ ಹೇಳ್ತೀನಿ. ನಾವು ರಂಗಾಯಣದ ನಟರನ್ನು ಬಹಳಷ್ಟು ಜನ ಭೇಟಿಯಾದಾಗ, ಸರ್ ನಿಮ್ಮ ನಾಟಕದಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳ್ತಾ ಇರ್ತಾರೆ. ಬಹುಶಃ ತಮಗೂ ಅಭಿನಯಿಸುವ ಸಾಮರ್ಥ್ಯ ಇದೆ ಅಂತಾನೋ, ಅಥವಾ ನಾನು ಇರೋ ಈ ಒಂದೇ ಒಂದು ಜೀವನದಲ್ಲಿ ಇನ್ನೊಬ್ಬನಾಗಿ ಒಂದಿಷ್ಟು ಹೊತ್ತಾದರೂ ಬದುಕಿಬಿಡಬೇಕು ಅಂತ ಆಸೆನೋ ಅಂತೂ ಕೇಳ್ತಾ ಇರ್ತಾರೆ. ಬಹುಶಃ ಇದು ಒಂದೇ ಮಾಧ್ಯಮದಲ್ಲಿ ನೋಡಿ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ 10 ರೀತಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇರೋದು ನಿಜ. ರಂಗದ ಮೇಲೆ ಯಾರು ಬೇಕಾದರೂ ಅನುಭವಿಸ್ಬೋದು. ಆದರೆ ಅಭಿನಯಿಸೋಕ್ಕೆ ಆಸೆ ಇರೋ ಮನುಷ್ಯ ತನ್ನನ್ನು ತಾನು ಸಜ್ಜುಗೊಳಿಸ್ಕೋಬೇಕಾಗುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಲವಾರು ರೀತಿಯ ಹಿಂಜರಿಕೆ, ಇನ್ಹಿಬಿಷನ್ಸ್ ಇರುತ್ತೆ. ಅಂದರೆ ನಾಚಿಕೆ, ಭಯ, ಕೀಳರಿಮೆ, ಆತಂಕ, ಈ ಥರ. ಇದನ್ನು ಮೊದಲು ಅಭಿನಯಿಸಬೇಕು ಅಂತ ಆಸೆ ಇರೋನು ಕಳೆದುಕೊಳ್ಳಬೇಕು. ಇದನ್ನು ಕಳೆದುಕೊಳ್ಳೋದಕ್ಕೆ ಅಂತಲೇ ರಂಗಭೂಮಿಯ ತಜ್ಞರು ಹಲವಾರು ರೀತಿಯ ತಂತ್ರಗಳನ್ನು, ಆಟಗಳನ್ನು ರೂಪಿಸಿದ್ದಾರೆ. ಈ ಆಟಗಳನ್ನು, ತಂತ್ರಗಳನ್ನು ಬಳಸ್ಕೊಂಡು ನಾಟಕಕ್ಕೆ ತಯಾರಿಗೆ ಮೊದಲು ನಟರಿಗೆ ಅಭ್ಯಾಸ ಮಾಡ್ತಾರೆ, ತರಬೇತಿ ಕೊಡ್ತಾರೆ. ಒಬ್ಬ ವ್ಯಕ್ತಿ
ತನ್ನೆಲ್ಲ ಇನ್ನಿಬಿಷನ್ಸ್ಗಳನ್ನು ಹಿಂಜರಿಕೆಗಳನ್ನು ಕಳೆದುಕೊಂಡ ಅಂತಂದರೆ ಅವನು ಅಭಿನಯಿಸಕ್ಕೆ ಯೋಗ್ಯನಾಗ್ತಾನೆ. ಆದರೆ ಅವನ ಮುಂದಿನ ಬೆಳವಣಿಗೆ ಮಾತ್ರ ಅವನ ಪ್ರತಿಭೆಯನ್ನು ಅವಲಂಬಿಸಿರುತ್ತೆ. ಸ್ನೇಹಿತರೆ, ಈ ವಿಷಯ ನಾನು ಯಾಕೆ ಹೇಳಿದೆ ಅಂತಂದರೆ, ನಾಟಕ ಬದುಕಿನ ಪ್ರತಿಬಿಂಬ ಅಂತ ಆಗಲೇ ಹೇಳಿದ್ನಲ್ಲ, ಬದುಕಲ್ಲೂ ಸಹ ಖಿನ್ನತೆ, ಆತಂಕ, ಅಭದ್ರತೆ ಈ ರೀತಿಯ ಮನಸ್ಥಿತಿಯಿಂದ ನಾವು ಹೊರಬರಬೇಕು. ಕಷ್ಟಗಳು ಯಾರಿಗೆ ಬರಲ್ಲ ಹೇಳಿ? ಎಲ್ಲರಿಗೂ ಬರುವಂಥದ್ದು. ಹಾಗೆ ಕಷ್ಟಗಳು ಬಂದು ಬಿದ್ದಾಗ ನಾವು ಎದ್ದು ನಿಲ್ಲೋ ಸ್ಥೈರ್ಯವನ್ನು ಬೆಳೆಸ್ಕೋಬೇಕು. ಯಾವ ವ್ಯಕ್ತಿ ಬಿದ್ದು ಕೂಡಲೇ ಎದ್ದು ನಿಲ್ಲೋ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಾನೋ ಅವನು ಖಂಡಿತ ಬದುಕಲ್ಲಿ ಮುನ್ನಡೆದೇ ನಡೀತಾನೆ, ಅವನ ಗುರಿ ಮುಟ್ಟೇ ಮುಟ್ತಾನೆ. ರಂಗಭೂಮಿಯ ಒಡನಾಟ, ನಾಟಕದ ಒಡನಾಟ ಈ ಸ್ವಭಾವವನ್ನು ಬೆಳೆಸ್ಬಿಡುತ್ತೆ. ಆತಂಕದ ದಿನಗಳು ಕಳೆದ ಮೇಲೆ ಸ್ನೇಹಿತರೆ, ನೀವು ಒಂದು ಸಲ ರಂಗಭೂಮಿ ಕಡೆ ಬನ್ನಿ. ನಾಟಕದಲ್ಲಿ ಆಸಕ್ತಿ ಇದ್ದರೆ ನಾಟಕ ಮಾಡಿ, ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾಟಕ ನೋಡಿ. ಅದೇ ನಿಮ್ಮನ್ನು ಬಹಳಷ್ಟು ಬೆಳೆಸ್ಬಿಡುತ್ತೆ. ಈ ರಂಗಭೂಮಿ ಅನ್ನೋದು ಆಗಲೇ ಹೇಳಿದೆ, ಇದು ಒಂದು ಸಂಕೀರ್ಣವಾದ ಕಲೆ ಅಂತ. ಇದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಇದು ಬೇರೆ ರೀತಿಯ ಮಾಧ್ಯಮಗಳಂತಲ್ಲ. ಮನುಷ್ಯರ ನಡುವಿನ ನೇರ ಸಂಪರ್ಕ, ಸಂವಹನ ಸಾಧ್ಯತೆ ಇರುವಂಥ ಒಂದು ಮಾಧ್ಯಮ. ಅಭಿನಯಿಸುವ ನಟ ಮತ್ತು ನಾಟಕ ನೋಡೋ ಪ್ರೇಕ್ಷಕನ ನಡುವೆ ನೇರ ಸಂವಹನ ಈ ಮಾಧ್ಯಮದಲ್ಲಿ ಮಾತ್ರ ಸಾಧ್ಯ. ಅದೇ ರಂಗಭೂಮಿಯ ವಿಶೇಷತೆ. ಇದು ಸಿನಿಮಾ ಅಥವಾ ದೂರದರ್ಶನ ನೋಡೋದ್ರಲ್ಲಿ ಸಾಧ್ಯವಾಗಲ್ಲ. ಇಲ್ಲೊಂದು ಮಾತು ನೆನಪಾಗ್ತದೆ ನನಗೆ. ನಮ್ಮ ರಂಗಭೂಮಿ ಗುರುಗಳಾದ ಬಿ ವಿ ಕಾರಂತರು ಒಂದು ಮಾತು ಹೇಳ್ತಿದ್ರು. ಸಿನಿಮಾದಲ್ಲಿ ಮನುಷ್ಯ ತಾನು ಇರೋದಕ್ಕಿಂತ ದೊಡ್ಡದಾಗಿ ಕಾಣ್ತಾನೆ, ದೂರದರ್ಶನದಲ್ಲಿ ಮನುಷ್ಯ ತಾನು ಇರೋದಕ್ಕಿಂತ ಚಿಕ್ಕದಾಗಿ ಕಾಣ್ತಾನೆ. ಆದರೆ ರಂಗಭೂಮಿಯಲ್ಲಿ ಮಾತ್ರ ಮನುಷ್ಯ ತಾನು ಹೇಗಿದ್ದಾನೋ ಹಾಗೇ ಕಾಣ್ತಾನೆ. ನೋಡಿ ಸ್ನೇಹಿತರೆ, ರಂಗಭೂಮಿ ನಾಟಕದ ವೈಶಿಷ್ಟ್ಯತೆಯನ್ನು ಅವರ ಮಾತುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಟ ಮತ್ತು ಪ್ರೇಕ್ಷಕರ ನಡುವಿನ ನೇರ ಸಂಪರ್ಕದಲ್ಲಿ ನಡೆಯುವ ಸಂವಹನ ಸಿನಿಮಾ ಅಥವಾ ದೂರದರ್ಶನ ಸಂವಹನ ಮಾಧ್ಯಮಕ್ಕಿಂತ ಬಹಳ ಹೆಚ್ಚು ಪರಿಣಾಮಕಾರಿಯಾದದ್ದು. ಈ ಕಾರಣದಿಂದಾಗಿಯೇ ನಾಟಕ ಕಲೆ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಉಳಿದಿದೆ, ಮುಂದೆ ಉಳಿಯುತ್ತೆ, ಮುಂದೆಂದೂ ಉಳಿಯುತ್ತೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನಾವು ಪ್ರತಿ ವರ್ಷ 1 ತಿಂಗಳ ಕಾಲ ಚಿಣ್ಣರ ಮೇಳ ಅಂತ ಮಕ್ಕಳ ಶಿಬಿರವನ್ನು ನಡೆಸ್ತೀವಿ. ಸುಮಾರು 400-500 ಜನ ಮಕ್ಕಳು ಶಿಬಿರದಲ್ಲಿ ಭಾಗವಹಿಸ್ತಾರೆ. ಅವರು ಮೊದಲನೇ ದಿನ ಶಿಬಿರಕ್ಕೆ ಬಂದಾಗ ಹೇಗಿರ್ತಾರೆ, ಶಿಬಿರವನ್ನು ಮುಗಿಸಿ ಕಡೆಯ ದಿನ ಹೊರಡುವಾಗ ಅವ್ರು ಹೇಗಿರ್ತಾರೆ ಅಂತ ನೀವು ನೋಡಬೇಕು. ಕೇವಲ 1 ತಿಂಗಳ ಅವಧಿಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿರುತ್ತೆ ಅಂತಂದರೆ ಅದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ. ಎಲ್ಲ ರೀತಿಯ ಭಯ, ಹಿಂಜರಿಕೆ, ಖಿನ್ನತೆ, ಕೀಳರಿಮೆಯಿಂದ ಆ ಮಕ್ಕಳು ಹೊರಬಂದಿರ್ತಾರೆ. ಈ ಪಠ್ಯೇತರ ರಂಗಭೂಮಿ ಚಟುವಟಿಕೆಯಿಂದಾಗಿ ಅವರು ಓದಿನಲ್ಲೂ ಸಹ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಬದುಕನ್ನು ಬಹಳ ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸೋ ಸಾಮರ್ಥ್ಯ ಅವ್ರಿಗೆ ಬಂದಿರುತ್ತೆ. ತಮಗೆ ಬೇಕಾದ ಬದುಕಿನ ಬಾಳುವ ರೀತಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತಾವೇ ಕಂಡುಕೊಂಡು ಯಶಸ್ವಿ ಬದುಕನ್ನು ಬಾಳುತ್ತಿರೋ ಎಷ್ಟೋ ಜನ ಮಕ್ಕಳನ್ನು, ಅಂದರೆ ಈಗ ಅವರು ಬೆಳೆದು ದೊಡ್ಡವರಾಗಿದ್ದಾರೆ, ಅಂಥವ್ರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಈ ವಿಷಯ ನಾನು ಯಾಕೆ ಹೇಳಿದೆ ಅಂತಂದರೆ, ನಾಟಕ ಅನ್ನೋದು ಕಟ್ಟುವ ಕಾಯಕದ ಕಲೆ. ನಾಟಕ ಬದುಕಿನ ಪ್ರತಿಬಿಂಬ ಅಂದ ಮೇಲೆ ಬದುಕನ್ನು ಸಹ ನಾವು ಕಟ್ಟಬೇಕಲ್ವ. ಆ ಬದುಕನ್ನು ಕಟ್ಟಲಿಕ್ಕೆ ಬಹಳ ಮುಖ್ಯವಾದದ್ದು ನಮ್ಮ ಬಗ್ಗೆ ನಮಗಿರಬೇಕಾದ ಆತ್ಮವಿಶ್ವಾಸ. ಅದನ್ನು ಪಡೆದುಕೊಳ್ಳೋದಕ್ಕೆ ರಂಗಭೂಮಿಯಲ್ಲಿ ಹಲವಾರು ರೀತಿಯ ತಂತ್ರಗಳಿದೆ, ಮಾರ್ಗೋಪಾಯಗಳಿದೆ. ಮುಖ್ಯವಾಗಿ ಸ್ನೇಹಿತರೆ, ನಮ್ಮ ಒಳಗನ್ನು ನಾವು ನೋಡಿಕೊಳ್ಳೋ ಅಭ್ಯಾಸವನ್ನು ಮಾಡ್ಕೋಬೇಕು. ಈ ಕೆಲಸವನ್ನು ರಂಗಭೂಮಿಯ ಒಡನಾಟ ಬಹಳ ಚೆನ್ನಾಗಿ ಮಾಡುತ್ತೆ. ದಿನ ಬೆಳಗಾದರೆ ಹಲವು ಕೆಲಸ ಕಾರ್ಯಗಳು, ತೊಂದರೆ, ತಾಪತ್ರಯಗಳ ನಡುವೆ ನಮಗೆ ನಮ್ಮ ಒಳಗನ್ನು ನೋಡಿಕೊಳ್ಳೋ ಅವಕಾಶವೇ ಸಿಕ್ಕಿರೋದಿಲ್ಲ. ಕೆಲವ್ರ ಪಾಲ್ಗಂತೂ ಇರೋದೇ ಇಲ್ಲ ಅಂತಂದ್ರೂ ತಪ್ಪೇನಿಲ್ಲ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಬದುಕನ್ನು ಬಾಳ್ತಿರೋ ಜನಗಳನ್ನು ನಾವು ಕಾಣ್ಬೋದು. ಈಗ ಅನಿವಾರ್ಯವಾಗಿ, ಅನಾಯಾಸವಾಗಿ, ಸಾವಧಾನವಾಗಿ ಕೂತು ನಮ್ಮ ಒಳಗನ್ನು ನಾವು ನೋಡಿಕೊಳ್ಳೋ ಅವಕಾಶ ಸಿಕ್ಕಿರೋ ಅವಕಾಶವನ್ನು ಜಾಣತನದಿಂದ, ಜವಾಬ್ದಾರಿ ಅರ್ಥ ಮಾಡಿಕೊಂಡು ಬಳಸ್ಕೊಂಡು ಬದುಕನ್ನು ಕಟ್ಟಿಕೊಳ್ಳೋದು ಜಾಣರ ಲಕ್ಷಣ ಅಲ್ವಾ. ಯಾವುದೇ ಆತಂಕ, ಭಯ, ಅಸ್ಥಿರತೆ, ಅಭದ್ರತೆಗೆ ಅಂಜದೆ, ಅಳುಕದೆ ಕಳೆದಿರೋ ಬದುಕು ಮತ್ತು ಬದುಕಬೇಕಾಗಿರೋ ಬದುಕಿನ ನಡುವೆ ಈಗ ನಮಗೊಂದಿಷ್ಟು ಬಿಡುವು ಸಿಕ್ಕಿದೆ. ನಾವು ಕಳೆದ ಬದುಕಿದ ತಪ್ಪನ್ನೆಲ್ಲ ಸರಿಪಡಿಸ್ಕೊಳ್ತಾ
ಬದುಕಬೇಕಾಗಿರೋ ಮುಂದಿನ ಬದುಕಿನ ಯೋಜನೆಯನ್ನು ರೂಪಿಸ್ಕೊಳ್ಳೋದು, ನಮ್ಮ ಆಸೆ ಕನಸುಗಳನ್ನೆಲ್ಲ ಪುನರ್ವಿಮರ್ಶಿಸ್ಕೊಂಡು ರೂಪಿಸ್ಕೊಳ್ಳೋದು, ಮನೇಲಿ ಕೂತಿದ್ದೀನಿ ಏನೂ ಕೆಲಸ ಇಲ್ಲ ಅನ್ನೋರ ಮುಂದೆ ಇರೋ ಒಂದು ದೊಡ್ಡ ಕೆಲಸ ಅಲ್ವಾ? ದೇವರು ನಮ್ಮೊಳಗೆ ಇರುವಾಗ ಅವನನ್ನು ಕಾಣೋ ಪ್ರಯತ್ನಕ್ಕೆ ಇದಕ್ಕಿಂತ ಪ್ರಶಸ್ತವಾದ ಸಮಯ ಯಾವುದಿದೆ ಹೇಳಿ? ಅಂದರೆ ನಮ್ಮ ಶಕ್ತಿ ಸಾಧ್ಯತೆಗಳನ್ನು ನಾವೇ ಕಂಡುಕೊಳ್ಳೋದಕ್ಕೆ ಇದು ಬಹಳ ಒಳ್ಳೆಯ ಸಮಯ ಅಲ್ವಾ? ಮೊನ್ನೆ ಎಲ್ಲೋ ಒಂದು ಕತೆ ಓದ್ತಾ ಇದ್ದೆ. ಥಾಮಸ್ ಎಲ್ವಾ ಎಡಿಸನ್ ನಮಗೆ ಗೊತ್ತದ್ದು, ಬಹುಶಃ ನೀವು ಓದಿರ್ಬೋದು. ಎಡಿಸನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಬಹುದೊಡ್ಡ ವಿಜ್ಞಾನ. ಇವತ್ತು ನಾವು ಪಡೆದು ಅನುಭವಿಸ್ತಿರೋ ಹಲವಾರು ಸುಖಗಳಿಗೆ ಸವಲತ್ತುಗಳಿಗೆ ಆತನೇ ಮೂಲ ಪುರುಷ. ಅವನದು ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತಂತೆ. ಅಚಾತುರ್ಯದಿಂದ ಒಮ್ಮೆ ಅದಕ್ಕೆ ಬೆಂಕಿ ಬಿದ್ದು ದಗದಗ ಅಂತ ಹತ್ತು ಉರಿದು ಹೋಯ್ತಂತೆ. ಎಡಿಸನ್ಗೆ ಸುದ್ದಿ ಗೊತ್ತಾಯಿತು. ಓಡಿ ಬಂದ. ತಾನು ಕಟ್ಟು ಬೆಳೆಸಿದ ಫ್ಯಾಕ್ಟ್ರಿ ದಗದಗ ಅಂತ ಹತ್ತು ಉರಿಯೋದನ್ನು ನಿಂತು ನೋಡ್ತಾ ಇದ್ದಂತೆ. ಆಗ ಅವನ ಮಗ ಹೆದರಿಯಲ್ಲಿ ಓಡಿ ಬಂದಂತೆ. ಅಪ್ಪನ್ನು ನೋಡಿ ಗಳಗಳ ಅಂತ ಕಣ್ಣೀರು ಸುರಿಸೋಕ್ಕೆ ಪ್ರಾರಂಭಿಸಿದಂತೆ. ಆಗ ಎಡಿಸನ್ನು, ಹೋಗು ನಿನ್ನ ತಾಯಿನೂ ಕರ್ಕೊಂಡು ಬಾ, ಅವಳು ಈ ಅದ್ಭುತ ದೃಶ್ಯವನ್ನು ನೋಡಲಿ ಅನ್ನಂತೆ. ಮಗ, ಅದ್ಭುತ, ಈ ದಾರುಣವಾದ ದೃಶ್ಯವನ್ನು ಅವಳು ನೋಡಬೇಕಾ ಅನ್ನಂತೆ. ಹಾಗೆ ಎಡಿಸನ್ ಹೇಳಿದಂತೆ, ಇವತ್ತು ನಾವು ಮಾಡಿರೋ ಸರಿ ಕೆಲಸಗಳ ಜೊತೆ ನಾವು ಮಾಡಿರೋ ತಪ್ಪುಗಳು ಸಹ ಹೇಗೆ ಭಸ್ಮವಾಗಿದೆ ಅಂತ ಅವಳು ನೋಡಲಿ. ದುಃಖ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮುಂದೆ ನಾವು ಹೆಚ್ಚು ತಪ್ಪುಗಳನ್ನು ಮಾಡದೇ ಇರೋದು ಹೇಗೆ ಅಂತ ಯೋಚನೆ ಮಾಡೋಣ. ನಾಳೆಯಿಂದ ಮತ್ತೆ ಹೊಸದಾಗಿ ಕೆಲಸ ಶುರು ಮಾಡೋಣ ಅನ್ನಂತೆ. ಸ್ನೇಹಿತರೆ, ಎಡಿಸನ್ನ ಈ ಅನುಭವದ ಮಾತಿನಿಂದ ನಾವು ಕಲಿಯೋದು ಬಹಳ ಇದೆ ಅಲ್ವಾ? ಯೋಚನೆ ಮಾಡಿ. ನನಗೆ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಇದೆ, ಅದು ನೆನಪಾಗ್ತಾ ಇದೆ. ಅದೇನು ಹೇಳುತ್ತೆ ಅಂತಂದರೆ, ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಇಂದು ಈ ಭೂಮಿಯನ್ನು ದುರ್ದೈವ ಒಂದು ಮುತ್ತಿದೆ, ಮೃತ್ಯು ಕೇಕೆ ಹಾಕಿ ಕುಣಿಯುತ್ತಿದೆ, ಪ್ರತಿದಿನ ಲೋಕದ ಸುದ್ದಿಗಳು ತಲೆ ಸುತ್ತು ಬರೆಸ್ತಾ ಇವೆ. ಇದಕ್ಕೆಲ್ಲ ಯಾವತ್ತು ಕೊನೆ ಅಂತಿದ್ರ ಅರ್ಥ. ಪ್ರಾರಂಭವಾದ ಪ್ರತಿಯೊಂದಕ್ಕೂ ಕೊನೆ ಅಂತ ಒಂದು ಇರಲೇಬೇಕಲ್ವ? ಸಮಾಧಾನದಿಂದ ಧೃತಿಗೆಡದೆ ಕಾಯಬೇಕಾದಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಸ್ನೇಹಿತರೆ, ಮನುಷ್ಯ ಅಂದಮೇಲೆ ಕಷ್ಟಗಳಿರ್ತದೆ. ಕೆಲವೊಮ್ಮೆ ವೈಯಕ್ತಿಕ ನೆಲೆಯಲ್ಲಿ ಕಷ್ಟಗಳು ಬರ್ತವೆ, ಕೆಲವೊಮ್ಮೆ ಸಾಮಾಜಿಕ ನೆಲೆಯಲ್ಲಿ ಬರ್ತವೆ. ಬಂದ ಕಷ್ಟಗಳನ್ನು ಆಯಾ ನೆಲೆಯಲ್ಲೇ ಎದುರಿಸೋ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಬಹಳ ವರ್ಷಗಳ ಹಿಂದಿನ ಒಂದು ಘಟನೆ ನನಗೆ ನೆನಪಾಗ್ತದೆ. ಸುಮಾರು 23-24 ವರ್ಷಗಳ ಹಿಂದೆ ನಮ್ಮ ರಂಗಾಯಣಕ್ಕೆ ನಾಟಕ ಮಾಡಿಸ್ಲಿಕ್ಕೆ ಅಂತ ಜರ್ಮನ್ ದೇಶದಿಂದ ಒಬ್ಬ ನಿರ್ದೇಶಕರು ಬಂದಿದ್ದರು. ಅವರ ಹೆಸರು ಊವೆ ಎನ್ಸನ್ ಅಂತ. ನಾಟಕ ಮಗ್ಗದವರು ಅಂತ. ನಾನು ಆ ನಿರ್ದೇಶಕರಿಗೆ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಸಹಾಯಕ ಅಂದರೆ ಅವರಿಗೆ ಕನ್ನಡ ಭಾಷೆ ಬರ್ತಾ ಇರಲಿದ್ದರಿಂದ ಅವ್ರ ನಾಟಕ ನಿರ್ದೇಶನ ಮಾಡುವಾಗ ಅವ್ರಿಗೆ ಸಹಾಯ ಮಾಡೋದು ನನ್ನ ಕೆಲಸವಾಗಿತ್ತು. ಸುಮಾರು 2-2.5 ತಿಂಗಳ ಕಾಲ ತಾಲೀಮು ಮಾಡಿದಂಥ ಬಹಳ ಮಹತ್ವಾಕಾಂಕ್ಷಿಯಾದ ನಾಟಕ. ದಿನಕ್ಕೆ 8-10 ತಾಸುಗಳ ಕಾಲ ತಾಲೀಮು ನಡೀತಾ ಇತ್ತು. ಸರಿ, ಎಲ್ಲ ಮುಗಿದು ಪ್ರದರ್ಶನದ ದಿನ ಹತ್ತಿರ ಬಂತು. ಆಗಲೇ ನಾಟಕದ ಮೊದಲ ಪ್ರದರ್ಶನದ ದಿನ. ಬಹಳ ರಂಗಾಯಣದಲ್ಲಿ ಹಬ್ಬದ ವಾತಾವರಣ ಆಗಿನ ಕಾಲಕ್ಕೆ. ಪ್ರದರ್ಶನಕ್ಕೆ ಎಲ್ಲ ಸಿದ್ಧವಾಗಿತ್ತು, ಪ್ರಚಾರ ಆಗಿತ್ತು, ಟಿಕೆಟ್ ಮಾರಾಟ ಆಗಿತ್ತು. ಇನ್ನು ಸಂಜೆ 7 ಗಂಟೆ ಪ್ರದರ್ಶನ ಆಗೋದೊಂದು ಮಾತ್ರ ಬಾಕಿ ಉಳಿದಿತ್ತು. ಹಾಗೇನಾಯ್ತಪ್ಪ ಅಂದರೆ, ನಾಟಕದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದ ನಮ್ಮ ಸಹೋದ್ಯೋಗಿ ಕಲಾವಿದನಪ್ಪ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿ 4 ಗಂಟೆ ಹೊತ್ತಿಗೆ ರಂಗಾಯಣಕ್ಕೆ ಬರುವಾಗ ಸೈಕಲ್ಲಿಂದ ಬಿದ್ದು ಅವನ ತಲೆಗೆ ಬಹಳ ಬಲವಾದ ಪೆಟ್ಟು ಬಿತ್ತು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟ್ರು ಹೊರಗಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಆಪರೇಷನ್ ಮಾಡಬೇಕು ಅಂತ. ನಾನು ಆಸ್ಪತ್ರೆ ಹತ್ರ ಹೋಗಿದ್ದೆ, ನೋಡಿದೆ. ಎಲ್ಲ ಆದಮೇಲೆ ನಾನು ರಂಗಾಯಣಕ್ಕೆ ಬಂದೆ. ಸರಿ, ಅವನೇನೋ ಆಸ್ಪತ್ರೆ ಸೇರಿದ. ಆದರೆ ಇವತ್ತು ನಡಿಬೇಕಾಗಿರೋ ನಾಟಕದ ಕಥೆ ಏನು? ಬಹಳ ಮಹತ್ವಾಕಾಂಕ್ಷೆಯಿಂದ ಕಟ್ಟಿದ್ದ ನಾಟಕ. ಸುಮಾರು 40-50 ಜನ ತಿಂಗಳುಗಟ್ಟಲೆ ಶ್ರಮ ಪಟ್ಟಿದ್ದ ಕಟ್ಟ ನಾಟಕ. ಆವತ್ತಿನ ದಿನ ನಮ್ಮ ರಂಗಾಯಣದ ನಿರ್ದೇಶಕರು BV ಕಾರಂತ್. ಅವರ ಹತ್ರ ಹೋದೆ ನಾನು. ಎಲ್ಲ ವಿಷಯಗಳನ್ನು ಬಹಳ ಆತಂಕದಿಂದಾನೇ ಹೇಳಿದೆ. ಬಹುಶಃ ನಾನು ಹೇಳೋಕ್ಕೂ ಮೊದಲೇ ಆ ಸುದ್ದಿಯೆಲ್ಲ ಅವ್ರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ನನ್ನ ಮಾತನ್ನೆಲ್ಲ ಬಹಳ ಸಮಾಧಾನವಾಗಿ ಕೇಳಿಸ್ಕೊಂಡೆ. ಆಮೇಲೆ ನಾನು, ಸರ್,
ನಾನೀಗ ಹೋಗಿ ಆ ಜರ್ಮನ್ ಡೈರೆಕ್ಟರ್ ಹತ್ರ ಹೀಗೀಗಾಗಿದೆ ಅಂತ ಹೇಳಿ ಇವತ್ತು ನಾಟಕ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲ್ಲ ಅಂದ. ತಕ್ಷಣ ಅವರು ಇಲ್ಲ ಇಲ್ಲ ನಾಟಕ ನಡೆಯುತ್ತೆ, ಶೋ ಮಸ್ಟ್ ಗೋ ಆನ್ ಅಂದರು. ನಾನು ಸರ್ ಅವನು ಮಾಡ್ತಾ ಇದ್ದದ್ದು ಒಂದು ಇಂಪಾರ್ಟೆಂಟ್ ರೋಲು, ಅವನಿಲ್ಲದೆ ಅದು ಸಾಧ್ಯವೇ ಇಲ್ಲ, ಅವ್ನು ಮಾಡ್ತಿದ್ದ ಪಾತ್ರನ ಇಲ್ಲಿ ಬೇರೆ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದೆ. ತಕ್ಷಣ ಅವರು ಯಾಕೆ ಸಾಧ್ಯ ಇಲ್ಲ, ಆ ಪಾತ್ರ ನೀನು ಮಾಡ್ತೀಯ, ಹೇಗಿದ್ದರೂ ಆ ನಾಟಕದಲ್ಲಿ ನೀನೇನು ಬೇರೆ ಪಾತ್ರ ಮಾಡ್ತಿರ್ಲಿಲ್ವಲ್ಲ, ಈಗ ಅವನು ಮಾಡ್ತಿದ್ದ ಪಾತ್ರ ನೀನೇ ಮಾಡು ಅಂದರು. ನಾನು ಸರ್ ಡೈಲಾಗ್ಸ್ ತುಂಬ ಇದೆ, ಆ್ಯಕ್ಷನ್ಸ್ ಇದೆ ಅಂತ ತಡವರಿಸಿದೆ. ಅವರು ಈಗ 4 ಗಂಟೆ, ನಾಟಕ ಪ್ರಾರಂಭ ಆಗೋಕ್ಕೆ ಇನ್ನೂ 3 ಗಂಟೆ ಇದೆ, ಹೋಗು, ಜೀವನದಲ್ಲಿ ನೀನು ಕಲಿಬೇಕಾದ ಇಂಥದ್ದೇ, ಹೋಗೋ ಮೊದಲು ರೆಡಿಯಾಗಿ ಹೋಗು ಅಂದ್ಬಿಟ್ರು. 2.5 ತಿಂಗಳುಗಳ ಕಾಲ ಒಬ್ಬ ನಟ ತಾಲೀಮು ಮಾಡಿ ಕಟ್ಟಿದ್ದ ಪಾತ್ರನ ನಾನು ಕೇವಲ 3 ಗಂಟೆಗಳ ಕಾಲದಲ್ಲಿ ಕಲಿತು ಮಾಡಬೇಕು ಅಂತಂದರೆ ಅದರ ಹಿರಿಯರ ಆಶೀರ್ವಾದ, ಅವರು ನನ್ನ ಮೇಲಿಟ್ಟಿದ್ದ ನಂಬಿಕೆ, ಇದೆಲ್ಲದರ ಜೊತೆಗೆ ನನಗೆ ನನ್ನ ಬಗ್ಗೆ ಇದ್ದ ಆತ್ಮವಿಶ್ವಾಸ. ನಾನು ಪಾತ್ರ ಮಾಡಲಿಕ್ಕೆ ಸಿದ್ಧ. ನನ್ನ ಸಹನಟರು ಸಹ ನನ್ನನ್ನು ಬಹಳ ಪ್ರಶಂಸಿಸಿದ್ರು, ಸಹಕಾರವನ್ನು ನೀಡಿದರು. ಪಾತ್ರ ಮಾಡಿ ಚೆನ್ನಾಗೇ ಮಾಡಿ ನಾಟಕ ನೋಡಿ ಬಂದಿದ್ದ ಜನಕ್ಕೆ ನನಗೇನು ಸಮಸ್ಯೆ ಎದುರಾಗಿತ್ತು ಅಂತ ಗೊತ್ತೂ ಸಹ ಆಗಲಿಲ್ಲ. ಸಹಜವಾಗೇ ನೋಡಿದ್ರು, ಸಹಜವಾಗೇ ಮುಚ್ಚಿದ್ರು, ಸಹಜವಾಗೇ ಚಪ್ಪಾಳೆ ತಟ್ಟಿದ್ರು. ಆ ಜರ್ಮನ್ ನಿರ್ದೇಶಕ ನಾನು ಪಾತ್ರ ಮಾಡಿ ಮುಗಿಸೋದನ್ನೇ ಕಾಯ್ತಾ ಇದ್ದು, ನಾನು ಪಾತ್ರ ಮುಗಿಸಿ ಬಂದ ಕೂಡಲೇ ಸೈಡ್ ವಿಂಗ್ನಲ್ಲೇ 10 ನಿಮಿಷಗಳ ಕಾಲ ನನ್ನನ್ನು ಅಪ್ಪಿ ಮುದ್ದಾಡಿಬಿಟ್ಟ. ಈ ರೀತಿ ಘಟನೆಗಳು ರಂಗಭೂಮಿಯಲ್ಲಿ ಬಹಳ ಸಾಮಾನ್ಯವಾದದ್ದು. ಬಹಳಷ್ಟು ಜನ ನಟರು ಈ ರೀತಿಯ ಸಂದರ್ಭಗಳನ್ನು ಎದುರಿಸಿರ್ತಾರೆ. ಈ ನನ್ನ ಅನುಭವದ ಕಥೆಯನ್ನು ನಾನು ನಿಮ್ಮ ಹತ್ರ ಯಾಕೆ ಹಂಚ್ಕೊಂಡೆ ಅಂತಂದರೆ, ಯಾವುದೇ ಒಂದು ಸಮಸ್ಯೆ ಬಂದಾಗ ಧೃತಿಗೆಡದೆ ಧೈರ್ಯದಿಂದ ಸಂಪೂರ್ಣ ವಿಶ್ವಾಸದಿಂದ ನಾವು ಎದುರಿಸಬೇಕು ಅನ್ನೋ ಕಾರಣಕ್ಕೆ. ಸ್ನೇಹಿತರೆ, ಸಮಸ್ಯೆಗಳೇ ಜೀವನದ ಸ್ವಾರಸ್ಯ ಅಲ್ವ, ಅದನ್ನು ಎದುರಿಸಿ ಗೆಲ್ಲೋದೇ ಅಲ್ವ ಜೀವನ ಅಂತಂದರೆ. ನಾನು ಪಾತ್ರ ಮಾಡ್ತೇನೆ, ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸವೇ ಆವತ್ತು ನನ್ನನ್ನು ಗೆಲ್ಲಿಸ್ತು. ಕಾರಣಾಂತರದಿಂದಾಗಿ ನನಗೆ ದೊರೆತ ಆ ಅನುಭವ ನನಗೆ ಬದುಕಿನಲ್ಲಿ ಬಹಳಷ್ಟನ್ನು ಕಲಿಸ್ತು, ಬಹಳಷ್ಟು ಸಹಾಯವೂ ಮಾಡ್ತಾರೆ. ಇದು ನನ್ನ ಪಾಲಿಗೆ ಬಂದಿದ್ದ ಸಮಸ್ಯೆ, ನಾನು ಎದುರಿಸಿದೆ, ಗೆದ್ದೆ. ಅದು ನನ್ನಲ್ಲಿ ಬಹಳಷ್ಟು ವಿಶ್ವಾಸ ಮೂಡಲಿಕ್ಕೆ ಕಾರಣವಾಯಿತು. ಕಾರಂತರು ಶೋ ಮಸ್ಟ್ ಗೋ ಆನ್ ಅಂತ ಹೇಳಿದ ಹಾಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ, ಎಷ್ಟೇ ಸಮಸ್ಯೆ ಬಂದರೂ ನಾವು ಲೈಫ್ ಮಸ್ಟ್ ಗೋ ಆನ್ ಅಂತ ಹೇಳಬೇಕಲ್ವ. ಈ ಥರದ್ದೇ ಇನ್ನೊಂದು ಘಟನೆ ಹೇಳ್ತೀನಿ. ಇದು ನಮ್ಮ ಇಡೀ ರಂಗಾಯಣದ ತಂಡಕ್ಕೆ ಬಂದಿದ್ದಂಥ ಒಂದು ಸಮಸ್ಯೆ. ಇದು ಸಹ ಬಹಳ ಹಿಂದೆ ನಡೆದದ್ದು. ನಮ್ಮ ರಂಗಾಯಣದಲ್ಲಿ ಒಂದು ಬಹಳ ಪಾಪ್ಯುಲರ್ ಆದ ನಾಟಕ ಇದೆ, ಗಾಂಧಿ ವರ್ಸಸ್ ಗಾಂಧಿ ಅಂತ. ಬಹಳ ಒಳ್ಳೆಯ ನಾಟಕ, ಜನ ಮೆಚ್ಚಿದ ನಾಟಕ, ರಂಗಾಯಣಕ್ಕೆ ಹೆಸರು ತಂದು ಕೊಟ್ಟಂಥ ನಾಟಕಗಳಲ್ಲಿ ಇದು ಸಹ ಒಂದು. ಈ ನಾಟಕದ ಪ್ರದರ್ಶನ ಆಯಿತು. ನಿರಂತರವಾಗಿ 8 ದಿನಗಳ ಕಾಲ ಈ ನಾಟಕ ಆಡಬೇಕು ಅಂತ ಶೆಡ್ಯೂಲ್ ಆಗಿತ್ತು. ಹಾಗೆ ಪ್ರಚಾರವೂ ಆಗಿತ್ತು. ಸರಿ, ಮೊದಲನೇ ಪ್ರದರ್ಶನ ಆಯಿತು. ನಾಟಕ ಬಹಳ ಅದ್ಭುತವಾಗಿ ಬಂತು. ನಾವೆಲ್ಲ ಬಹಳ ಖುಷಿಯಿಂದ, ಸಂತೋಷದಿಂದ ನಾಳೆ ಒಂದು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮಾತಾಡ್ಕೊತಾ ಮನೆಗೆ ಹೋದ್ವಿ. 2ನೇ ದಿನ ಬೆಳಗಾಗಿ ನೋಡಿದ್ರೆ ಒಂದು ಸುದ್ದಿ ನಮಗಾಗಿ ಕಾದಿತ್ತು. ರಾತ್ರಿ ರಂಗಮಂದಿರದಲ್ಲಿ ಏನೋ ಬೆಂಕಿ ಬಿದ್ದು ಇಡೀ ಸೆಟ್ ಸಂಪೂರ್ಣವಾಗಿ ಭಸ್ಮವಾಗಿ ಹೋಗಿತ್ತು. ಬಹಳ ಚೆನ್ನಾಗಿತ್ತು ಸೆಟ್. ಅದು ಮರ, ಬಟ್ಟೆ ಎಲ್ಲ ಬಳಸಿ ಮಾಡಿದ್ದಂಥದ್ದು. ಸ್ಟೇಜ್ ಮೇಲೆ ಸಂಪೂರ್ಣವಾಗಿ ಬೂದಿಯಾಗಿ ಹೋಗಿ ಕೂತಿತ್ತು. ಈ ಸುದ್ದಿ ನಾವು ಕಲಾವಿದರೆಲ್ಲರಿಗೂ ತಿಳಿದಾಗ ಬೆಳಗ್ಗಿನ ಸುಮಾರು 9 ಗಂಟೆ. ಎಲ್ಲರೂ ಆತಂಕದಿಂದ ರಂಗಾಯಣಕ್ಕೆ ಓಡಿ ಬಂದ್ವಿ. ಬೆಂಕಿ ಹೇಗೆ ಬಿತ್ತು ಅಂತ ಚರ್ಚೆ ಮಾಡೋದ್ರಲ್ಲಿ ಒಂದಷ್ಟು ಹೊತ್ತು ಕಳೀತು. ಸರಿ, ಅದೆಲ್ಲ ಇರಲಿ, ಇವತ್ತು ನಾವು ನಾಟಕ ಮಾಡೋದು ಹೇಗೆ ಅನ್ನೋದೇ ಪ್ರಶ್ನೆ. ಸುಮಾರು 8-10 ದಿನಗಳ ಕಾಲ ಶ್ರಮಪಟ್ಟು ಹಾಕೋದು ಸೆಟ್. ಅದು ಪ್ರಚಾರ ಆಗಿದೆ, ಟಿಕೆಟ್ ಮಾರಾಟ ಆಗಿದೆ, ಈಗೇನು ಮಾಡೋದು? ನಾವು ಕಲಾವಿದರೆಲ್ಲ ಒಂದು ಕಡೆ ಕೂತು ಚರ್ಚೆ ಮಾಡೋದು. ಆಮೇಲೆ ಒಕ್ಕೊರಳಿನಿಂದ ಒಂದು ತೀರ್ಮಾನ, ಏನಾದರೂ ಹೇಗಾದರೂ ಆಗಲಿ ಪರವಾಗಿಲ್ಲ, ಇವತ್ತು ನಾಟಕ ಮಾಡಲೇಬೇಕು. ಆದರೆ ಸೆಟ್ ಆಗಲೇ 11 ಗಂಟೆ ಮೇಲಾಗಿದೆ. ಹೊಸದಾಗಿ ಅದೇ ಥರ ಸೆಟ್ ಹಾಕಿ ಸರಿಯಾದ ಸಮಯಕ್ಕೆ ನಾಟಕ ಮಾಡಲೇಬೇಕು ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು. ಮರ ತರಬೇಕು, ಅದನ್ನು ಕೊಯಿಸಬೇಕು, ಅದನ್ನು ಡಿಸೈನ್ಸ್ಗಳು ರೆಡಿ ಮಾಡಬೇಕು, ಬಟ್ಟೆ ತರಬೇಕು, ಹೊಲಿಬೇಕು, ಒಂದೆರಡಲ್ಲ ಕೆಲಸ. ಆದರೆ ಒಂದು ಸಲ ತೀರ್ಮಾನ ಮಾಡಿದ್ಮೇಲೆ ಎಲ್ಲರೂ ಪಟಪಟ ಅಂತ ಕೆಲಸ ಶುರು ಮಾಡೋದು. ಸಾಮಾನ್ಯವಾಗಿ 5-6 ದಿನಗಳ ಕಾಲ ಹಿಡಿತಿದ್ದ ಕೆಲಸವನ್ನು ನಾವು ಕಲಾವಿದರೆಲ್ಲ ಒಟ್ಟಾಗಿ ಸೇರಿ ಸುಮಾರು 6-7 ತಾಸುಗಳಲ್ಲಿ ಮಾಡಿ ಮುಗಿಸಿದ್ವಿ.
ಅಫ್ಕೋರ್ಸ್ ಡಿಸೈನ್ ಏನು ಅನ್ನೋದು ನಮಗೆ ಗೊತ್ತಿತ್ತು, ಆದರೆ ಆ ಡಿಸೈನ್ ರೀಕ್ರಿಯೇಟ್ ಮಾಡಲಿಕ್ಕೆ ಬೇಕಾದ ಸಮಯ ಮಾತ್ರ ಬಹಳ ಕಡಿಮೆ ಇತ್ತು. ಸ್ನೇಹಿತರೆ, ಒಗ್ಗಟ್ಟಲ್ಲಿ ಬಲವಿದೆ ಅಂತಲ್ಲ, ಅಲ್ಲ, ಇದು ಬಹಳ ಕ್ಲೀಶೆ ಮಾತಾದರೂ ಸಾಮಾನ್ಯವಾದ ಮಾತಲ್ಲ. ಎಲ್ಲ ಕಲಾವಿದರು ಕೈ ಜೋಡಿಸಿದಾಗ 5-6 ದಿನಗಳ ಕಾಲ ಹಿಡಿಯೋ ಕೆಲಸ ಕೇವಲ 6-7 ತಾಸಿನಲ್ಲಿ ಮುಗಿದೋಯ್ತು. ಮೊದಲು ಏನು ಸೆಟ್ ಹಾಕಿದ್ವೋ ಅದಕ್ಕಿಂತ ಚೆನ್ನಾಗಿ ಸೆಟ್ ರೆಡಿ ಆಯಿತು. ಆವತ್ತು ಸಂಜೆ 7 ಗಂಟೆಗೆ ಸರಿಯಾಗಿ ನಾಟಕ ಶುರುವಾಯಿತು. ಕಲಾವಿದರು ಯಾರೂ ಊಟನೂ ಮಾಡಿರಲಿಲ್ಲ, ತಿಂಡಿನೂ ತಿಂದಿರಲಿಲ್ಲ. ಅದನ್ನೆಲ್ಲ ಮಾಡೋಕ್ಕೆ ಸಮಯ ಆದರೂ ಎಲ್ಲಿತ್ತು. ಪ್ರದರ್ಶನ ಅಂತೂ ಅದ್ಭುತವಾಗಿ ಬಂತು. ಮೊದಲನೇ ದಿನ ಶೋ ಮಾಡಿ ಜನ ಬೇಷ್ ಅಂದಾಗ ನಾವೆಲ್ಲ ಸಂತೋಷಪಟ್ಟಿದ್ವಲ್ಲ, ಅದರ ದುಪ್ಪಟ್ಟು ಖುಷಿ ಸಂತೋಷ ಆವತ್ತು ನಮಗೆಲ್ಲ ಆಯಿತು. ನಮ್ಮ ಬಗ್ಗೆ, ನಮ್ಮ ತಂಡದ ಬಗ್ಗೆ ಬಹಳ ಅಪಾರವಾದ ವಿಶ್ವಾಸ ಬಂತು. ಇವತ್ತು ಈ ನಾಟಕ ಹೌಸ್ಫುಲ್ ಶೋಗಳನ್ನು ಕಾಣ್ತಾ ಇದೆ ಅಂದರೆ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ. ಈ ಸಂಗತಿ ಯಾಕೆ ಹೇಳಿದೆ ಅಂದರೆ, ಸ್ನೇಹಿತರೆ, ಕೆಲವೊಮ್ಮೆ ಒಂದೊಂದು ಸಮಸ್ಯೆಗಳು ಒಟ್ಟು ಸಮಾಜಕ್ಕೆ, ಒಟ್ಟು ಸಮುದಾಯಕ್ಕೆ ಬರುತ್ತೆ. ಆಗ ಅದನ್ನು ಸಮಾಜ, ಸಮುದಾಯ ಒಟ್ಟಾಗಿಯೇ ಸೇರಿ ಎದುರಿಸಬೇಕು. ಆಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ. ನಾನು ನಮ್ಮ ರಂಗಭೂಮಿ ಅನುಭವದ ಹಿನ್ನೆಲೆಯಲ್ಲಿ ನಿಮಗೆ ವಿಷಯ ಹೇಳ್ತಾ ಇದ್ದೀನಿ. ಇಷ್ಟಕ್ಕೂ ಸ್ನೇಹಿತರೆ, ಕ್ರಿಯೇಟಿವಿಟಿ ಅಂದರೆ ಏನು, ಸೃಜನಶೀಲತೆ ಅಂದರೆ ಏನು? ನನ್ನ ಮಟ್ಟಿಗೆ ನಾನು ಅನುಭವದಿಂದ ಕಂಡುಕೊಂಡಿರೋದು, ಫೈಂಡಿಂಗ್ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ ಈಸ್ ಕ್ರಿಯೇಟಿವಿಟಿ ಅಷ್ಟೇ. ಫೈಂಡಿಂಗ್ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ ಈಸ್ ಕ್ರಿಯೇಟಿವಿಟಿ. ಕತೆ ಬರೆಯೋದು, ಕಾದಂಬರಿ ಬರೆಯೋದು, ನಾಟಕ ಬರೆಯೋದು, ನಾಟಕ ಮಾಡೋದು, ಪೇಂಟಿಂಗ್ ಮಾಡೋದು, ಅದು ಮಾತ್ರ ಕ್ರಿಯೇಟಿವಿಟಿ ಅಲ್ಲ. ನಮ್ಮ ಜೀವನದಲ್ಲಿ ಎದುರಾಗೋ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಹುಡುಕೋದೇ ಕ್ರಿಯೇಟಿವಿಟಿ. ಆದ್ದರಿಂದ ಮನುಷ್ಯ ಸೃಜನಶೀಲನಾಗಿ ಬದುಕಬೇಕು. ಎದುರಾಗೋ ಯಾವುದೇ ಸಮಸ್ಯೆಗೂ ಪರಿಹಾರ ಇದೆ. ಧೈರ್ಯದಿಂದ ಧೃತಿಗೆಡದೆ ಮುಂದಕ್ಕೆ ಹೆಜ್ಜೆ ಇಟ್ಟರೆ ಎಲ್ಲವೂ ಸಾಧ್ಯ. ಆಗಲೇ ಹೇಳಿದ್ನಲ್ಲ, ದೇವರು ನಮ್ಮೊಳಗೆ ಇದ್ದಾನೆ ಅಂತ. ಅಂದರೆ ಅರ್ಥ, ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಶಕ್ತಿ, ಸಾಮರ್ಥ್ಯ ನಮ್ಮೊಳಗೆ ಇದೆ. ಅದನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೇ ನಾವು. ಸ್ನೇಹಿತರೆ, ಇವತ್ತು ನಾನು ನನ್ನ ರಂಗಭೂಮಿಯ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೈಸೂರು ನಗರಾಭಿವೃದ್ಧಿ ಕೋಶ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸೋ ಮೊದಲು, ಈ ಸಂದರ್ಭಕ್ಕೆ ಅತ್ಯಂತ ಸೂಕ್ತವಾಗಿದೆ ಅಂತ ನನಗೆ ಅನ್ನಿಸಿದ, ನಾನೇ ಬರೆದ ಒಂದು ಬಹಳ ಜನಪ್ರಿಯವಾದ ಪದ್ಯವನ್ನು ನಿಮ್ಮ ಮುಂದೆ ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು ಸದ್ಗುರುವೇ, ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ 10ಕ್ಕಿಂತ ಮಿಗಿಲೆಂಬುದ ಕಲಿಸು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿ ನಾ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು. ಕಲಿಸು ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರೆದರು ಸರಿಯೇ, ನನ್ನನೆ ನಾ ನಂಬುವ ಬಗೆ ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ನೀ ಕಲಿಸು, ನನ್ನನೆ ನಾ ನೋಡಿ ನಗುವುದನ್ನು ಕಲಿಸು, ಮಾನವೀಯತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು, ಮಾನವೀಯತೆಯಲ್ಲಿ ನಾ ಕರಗುವುದನ್ನು ಕಲಿಸು, ಜಾಣನಾಗಲು ಕಲಿಸು. ಕಲಿಸು ಗುರುವೇ ಸದ್ಗುರುವೇ ಕಲಿಸು. ನಮಸ್ಕಾರ.